ತಗೊಂಡು ಪೋಸ್ಟ್ ಮಾಡಿದ್ರು. ಸೊ ನಿಮ್ಮ ಮಗಳ ಹೆಸರು ಫಸ್ಟ್ ಲೆಟರ್ ಏನಾದರೂ ಅದರಿಂದ ಸ್ಟಾರ್ಟ್ ಆಗುತ್ತೆ ಕಮೆಂಟ್ಸ್ ಆಗ್ತಿದೆ? ಇಲ್ಲ ಇಲ್ಲ ಇಲ್ಲ, ಅದು ಆ್ಯಕ್ಚುಲಿ ಅವಳಿಗೆ ನನ್ನ ರಾಕಿಂಗ್ ಸ್ಟಾರು ರಾಧಿಕಾ ಅಂತ ಇರಬೇಕು ಅಂತ ಒಂದು ಪೋಸ್ಟ್ ಹಾಕಿದ್ದಾಳೆ ಅಷ್ಟೇ. ಗೊತ್ತಾಯ್ತು, ನನಗೂ ತುಂಬ ಜನ ಫೋನ್ ಮಾಡಿದ್ರು, ಮೆಸೇಜೆಲ್ಲ ಬಂತು, ಏನು ಸರ್ ಆರಿಂದ ಇಡ್ತಾ ಇದ್ದೀರಾ ಅಂತ. ಇಲ್ಲ, ಆದಷ್ಟು ಬೇಗ ಹೇಳ್ತೀವಿ, ಮಗು ಹೆಸರು ಯೋಚನೆ ಮಾಡ್ತಾ ಇದ್ದೀವಿ. ಹಾಂ, A to Z ಇದೆಯಮ್ಮ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀಯಮ್ಮ. ನಿಮ್ಮ ಮೈಂಡಲ್ಲಿ ಏನಿದೆ ಅದು ಇಟ್ಕೊಂಡಿರಿ, ನೋಡೋಣ ಯಾವುದಾಗುತ್ತೆ. ಇದೇ ಪರ್ಟಿಕ್ಯುಲರ್ ಬಂದಿದೆ ಅನ್ನೋ ಥರದಕ್ಕೇನು ಹೋಗಲ್ಲ. ಅದು ಹುಟ್ಟೆಸ್ರು ಥರ ಮನೇಲಿ ಒಂದು ಇಟ್ಟು ನಮ್ಗೇನು ಇಷ್ಟನೋ ಅದೊಂದು ಇಡ್ತೀವಿ. ಏನಾದರೂ ಒಂದು ಯೂನಿಕಾಗಿ, ತುಂಬ ಫ್ಯಾನ್ಸಿ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಏನೇನೋ ಯಶಿಕಾ ಅಂತೇನೋ ಅವರೇ ಇಟ್ಟಿದ್ದಾರೆ ಕೆಲವು ಕಡೆ. ಸೊ ಇನ್ನೂ 2-3 ನೋಡಿದೆ ನಾನು ಯಾರ ಈ ಥರದ್ದು. ಸೊ ಖುಷಿಯಾಗುತ್ತೆ, ಅವರೇ ಅಷ್ಟು ಪ್ರೀತಿಯಿಂದ ಯಾವಾಗ ಸರ್ ಫೋಟೋ ತೋರಿಸ್ತೀರಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಮಾಡೋಣ. ಸಿ ಅಫ್ಕೋರ್ಸ್ ನಾನು ರಾಧಿಕಾ, ಐ ಥಿಂಕ್ ರಾಧಿಕಾ ಇಸ್ ಮೈ ಫೇವ್ರೆಟ್ ಕೋ ಸ್ಟಾರ್. ನನ್ನ ವೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿ ಇಸ್ ಅ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್, ವಂಡರ್ಫುಲ್ ಆ್ಯಕ್ಟ್ರೆಸ್. ರಾಧಿಕಾ ಜೊತೆ ಆ್ಯಕ್ಟ್ ಮಾಡಬೇಕು ಅಂದ್ರೆ ಒಂದು ಖುಷಿ ಆಗುತ್ತೆ. ಅಫ್ಕೋರ್ಸ್ ಆ ಥರದ್ದು ಒಂದು ಸಬ್ಜೆಕ್ಟ್ ಬರಬೇಕು. ನಾವು ಯಾವಾಗಲೂ ಸುಮ್ಮನೆ ನಾವು ಮಾಡಬೇಕಲ್ಲ ಅಂತ ಮಾಡಿಲ್ಲ, ಆ ಥರದ್ದು ಅನ್ನಿಸ್ಬೇಕು, ಚೆನ್ನಾಗಿರಬೇಕು. ಚೆನ್ನಾಗಿದ್ರೆ ಖಂಡಿತ ಮಾಡ್ತೀವಿ. ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ, ನನ್ನ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ. ಯಾರು ಹೇಳಿದ್ದು ಮತ್ತೆ ಸಿಗಲ್ಲ ಅಂತ? ನಾಳೆ ಬರ್ತಾ ಇದ್ದೀವಿ ಮ್ಯಾಮ್, ಮಂಡ್ಯಾಗ 100% ಬರ್ತಾ ಇದ್ದೀವಿ. ಬೆಳಗ್ಗೆನೇ ಬರ್ತಾ ಇದ್ದೀವಿ. 10 ಗಂಟೆಗೆ ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿರ್ತೀವಿ, ಬೆಳಗ್ಗೆನೇ ಇರ್ತೀವಿ ಇಬ್ಬರು. ಒಂದು 15 ನಿಮಿಷ ಮುಂಚೆ ಇರ್ಬೋದಮ್ಮ, ಅಲ್ಲಿ 9:45 ಇರ್ತೀವಿ. ಸರ್, ಎಲೆಕ್ಷನ್ ಜವಾಬ್ದಾರಿಯಿಂದ KGF ಶೂಟಿಂಗ್ ಏನಾದರೂ ಶೆಡ್ಯೂಲ್ ಅಥವಾ ನೀವು ಇನ್ವಾಲ್ವ್ ಆಗೋದ್ರ ನೀವು ಎಂಟ್ರಿ ಕೊಡೋದಿಲ್ಲ? ಇಲ್ಲ, KGF ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಪೋರ್ಷನ್ ಇದ್ದಿದ್ದೆ ಏಪ್ರಿಲ್ ಎಂಡಿಗೆ ಇದ್ದಿದ್ದು. ಅಲ್ಲಿವರೆಗೆ ಸ್ವಲ್ಪ ಪ್ರಿಪೇರ್ ಆಗೋದಿದೆ ನಾನು. ಸೊ ಅದನ್ನು ನನಗೆ ಸ್ವಲ್ಪ ಇಕ್ಸ್ಟ್ರಾ ಇದಿರುತ್ತೆ, ಪ್ರಿಪೇರ್ ಆಗೋದ್ರ ಜೊತೆಗೆ ಸ್ವಲ್ಪ ಓಡಾಟಗಳಿರುತ್ತೆ ಅಷ್ಟೇ. ಜವಾಬ್ದಾರಿಯಿಂದ ಮಾತಾಡೋಣ, ಇದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಅಲ್ಲ. ಈಗ ಪಂಚತಂತ್ರ ಬಿಟ್ಟು ಬೇರೆ ಬರಬಾರ್ದು ನನಗೆ. 29th ಈ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ ಹೊಸ ಟ್ಯಾಲೆಂಟ್ಗಳಿಗೆ ಪ್ರೋತ್ಸಾಹ ಕೊಡಿ. ಇನ್ನೊಂದು ನಮ್ಮ ಕೆ ಮಂಜು ಅವ್ರ ಮಗ ಶ್ರೇಯಸ್, ಅವನ ಸಿನಿಮಾದು ಇವತ್ತು ಒಂದು ಪ್ರೋಗ್ರಾಮ್ ಇದೆ. ಸೊ ಅವನಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಪ್ರಮೋಟ್ ಮಾಡ್ತಾ ಇದ್ದೀರಾ ಎಲ್ಲ ಚಾನಲ್ಗಳನ್ನು, ತುಂಬ ಖುಷಿಯಾಗುತ್ತೆ. ಒಂದಷ್ಟು ಹೊಸ ಯಂಗ್ಸ್ಟರ್ಸ್ ಹುಡುಗರು ಬರ್ತಾ ಇದ್ದಾರೆ, ಎಲ್ಲರೂ ತುಂಬ ಪ್ರಾಮಿಸಿಂಗ್ ಆಗಿದ್ದಾರೆ. ಸೊ ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಹುಡುಗ ಸಂದೀಪ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಫೇಸ್ ಟು ಫೇಸ್ ಅಂತ, ನೀವೆಲ್ಲ ಕೇಳಿರ್ಬೋದು. ಬಹಳ ಒಂದು ಏನೋ ಸ್ಕ್ರೀನ್ ಪ್ಲೇಲಿ ಭಾಳ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇಟ್ಕೊಂಡು ಒಂದು ಇಂಟ್ರೆಸ್ಟಿಂಗಾಗಿ ಮಾಡಿರೋ ಸ್ಕ್ರೀನ್ ಪ್ಲೇ. ಭಾಳ ವಿಷುವಲಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ರಿಲೇಷನ್ಶಿಪ್ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇರೋವಂಥ ಚಿತ್ರ. ದಯವಿಟ್ಟು ನೀವೆಲ್ಲ ಚಿತ್ರ ನೋಡಬೇಕು. ಈಗ ನಿಮಗೆಲ್ಲ ಗೊತ್ತಿದೆ, ಏನಾದರೆ ಸಿಕ್ಕಾಪಟ್ಟೆ ಹೊಸಬರು ಸಿನಿಮಾ ಬರ್ತಿರೋದ್ರಿಂದ ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಅದಕ್ಕೆ ಜನಕ್ಕೆ ಮೌತ್ ಪಬ್ಲಿಸಿಟಿ ಬಂದು ಜನ ಬರೋಷ್ಟರಲ್ಲೇ ಥಿಯೇಟ್ರಲ್ಲಿ ಉಳ್ಕೊಳ್ಳಲ್ಲ, ಆ ಥರ ಪರಿಸ್ಥಿತಿ ಆಗಿದೆ. ಇಂಥ ಹುಡುಗರು ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಅಂದರೆ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಭಾಳ ಮುಖ್ಯ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ, ನಿಮಗೆ ಚೆನ್ನಾಗಿದೆ ಅನ್ಸರೆ ಒಂದು 10 ಜನಕ್ಕೆ ಹೇಳಿ, ಇನ್ನೂ ಇಂಥ ಸಿನಿಮಾಗಳು ಉಳಿಸೋಣ. ದಯವಿಟ್ಟು ಎಲ್ಲರೂ ಫೇಸ್ ಟು ಫೇಸ್ ನೋಡಿ. ಇನ್ನು ತುಂಬ ಒಳ್ಳೆ ಪ್ರಯತ್ನ, ಇಂಥ ಹುಡುಗರಿಗೆ ಎನ್ಕರೇಜ್ ಮಾಡೋಣ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸಂದೀಪ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.